ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ರೀಸನಿಂಗ್ ಅಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಾಜಿಕಲ್ ರೀಸನಿಂಗ್ ಟಾಪಿಕ್ ಯಾವುದು ಅಂತಂದ್ರೆ ಸ್ಟೇಟ್ಮೆಂಟ್ ಅಂಡ್ ಅಜಂಪ್ಷನ್. ಈ ಸ್ಟೇಟ್ಮೆಂಟ್ ಅಂಡ್ ಅಜಂಪ್ಷನ್ ಗೆ ನಾವು ಕನ್ನಡದಲ್ಲಿ ಹೇಳಿಕೆ ಮತ್ತು ಊಹೆಗಳು ಅಂತ ಕರಿತೀವಿ. ಲಾಜಿಕಲ್ ರೀಸನಿಂಗ್ ಅಲ್ಲಿ ಈ ಒಂದು ಅಧ್ಯಾಯದ ಮೇಲೆ ಮುಂಬರ್ತಕ್ಕಂಥ ಬ್ಯಾಂಕ್ ಪಿಒ, ಎಸ್ಒ, SSC, ರೈಲ್ವೆ, ನೆಟ್, ಸೆಟ್ ಎಕ್ಸಾಮ್, IAS ಮತ್ತು KS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದ್ರ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತದೆ. ನಾನು SB ಬಿರಾದರ್, ಎಜುಕೇಟರ್ ಅಂಡ್ ಆಥರ್, ಈ ಒಂದು ವಿಷಯದ ಕುರಿತು ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅಧ್ಯಾಯದ ಮೇಲೆ ನೀವು ಆನ್ಸರ್ ಮಾಡೋದಕ್ಕಿಂತ ಮೊದಲು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬಿಜಾಪುರದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಒಂದು ವೆಲ್ ಫರ್ನಿಶ್ಡ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೊಂದಿದ್ದು ಬ್ಯಾಂಕ್, SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ PGCET-ಗೆ ತರಬೇತಿ ಕೊಡ್ತಕ್ಕಂತ ಒಂದು ಏಕೈಕ ಸಂಸ್ಥೆ, ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಅಡ್ಡಾ 247 ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ಗಳು, ಬುಕ್ಸ್ ಗಳನ್ನ ಅಡ್ಡಾ 247 ಬುಕ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ, ಆನ್ಲೈನ್ ಅಂಡ್ ಆಫ್ಲೈನ್ ಟೆಸ್ಟ್ ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಕಂಪ್ಯೂಟರ್ ಲ್ಯಾಬ್, ಆಮೇಲೆ ಲೈಬ್ರರಿ, ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳು, ಬ್ಯಾಂಕ್ ಆಫೀಸರ್ಸ್ ಗಳು ಇಲ್ಲಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಬ್ಯಾಂಕಿಂಗ್, SSC, ರೈಲ್ವೆ ಮತ್ತು ಇತರೆ ಕೇಂದ್ರ ಸರ್ಕಾರದ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ತರಬೇತಿ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಲೈಬ್ರರಿ ಇದೆ, ಇಂಟರ್ವ್ಯೂ ಸ್ಕಿಲ್ಸ್ ಅನ್ನು ಹೇಳ್ಕೊಡ್ತಾ ಇದೀವಿ, ಮೊಬೈಲ್ ಅಪ್ಲಿಕೇಶನ್ ಇದೆ, ಬ್ಯಾಗು, ಬುಕ್ಸ್ ಅನ್ನು ಕೊಡ್ತಾ ಇದೀವಿ. ಪ್ರತಿ ತಿಂಗಳು 5th and 25th ಗೆ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್, ಒಮ್ಮೆ ಪ್ರವೇಶಾತಿಯನ್ನು ಪಡೆದ್ರೆ ನೀವು ನೇಮಕಾತಿ ಆಗುವವರೆಗೂ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯಲಿಕ್ಕೆ ಅವಕಾಶ ಇರ್ತದೆ. ಸೊ ಇದರ ಒಂದು ಬೆನಿಫಿಟ್ ಅಂತ ಪಡೆರಿ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಸಂಸ್ಥೆಯಲ್ಲಿ ಜಾಯಿನ್ ಆಗಬಹುದು. ಇಲ್ಲಿ ಹೇಳಿಕೆ ಮತ್ತು ಊಹೆಗಳಿಗೆ ಸಂಬಂಧಪಟ್ಟಾಗ ನಾವು ನೋಡೋದಾದ್ರೆ ಏನಾಗಿರ್ತದೆ, ಒಂದು ಸ್ಟೇಟ್ಮೆಂಟ್ ಇರ್ತದೆ, 2 ಊಹೆಗಳು ಇರ್ತಾವ. ಆ ಊಹೆಗಳನ್ನ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಯಾವ ಊಹೆಗಳು ಇಲ್ಲಿ ನಾವು ಅಜ್ಯೂಮ್ ಮಾಡಬಹುದು ಅಥವಾ ಪಾಸಿಬಿಲಿಟಿ ಇರ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಅಜ್ಯೂಮ್ಷನ್, ಲಿಸನರ್, ಎ ಬಿಲೀಫ್, ಫೀಲಿಂಗ್ ಸಮಥಿಂಗ್ ಈಸ್ ಟ್ರೂ ಆರ್ ದಟ್ ಸಮಥಿಂಗ್ ವಿಲ್ ಬಿ ಹ್ಯಾಪನ್ ಅಂತ ನಾವು ಕರಿತೀವಿ. ಏನು ಸಾಧ್ಯತೆಗಳಿದಾವೆ ಅನ್ನೋದನ್ನ ನಾವು ಏನು ಗೆಸ್ ಮಾಡ್ತೀವಲ್ಲ ಅದನ್ನ ನಾವ್ ಏನ್ ಕರಿತೀವಿ ಅಂದ್ರೆ ಊಹೆ ಅಂತ ಕರಿತೀವಿ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಾಗಿ ನೀವು ಯಾವ ಸಾಧ್ಯತೆಯನ್ನ ಊಹೆ ಮಾಡಬಹುದು, ಅಜ್ಯೂಮ್ ಮಾಡಬಹುದು ಅನ್ನೋದನ್ನ ನೀವಿಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅವ್ರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು 2 ಊಹೆಗಳನ್ನ ಕೊಟ್ಟಿರ್ತಾರೆ. ಯಾವುದು ಊಹೆ ಆ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಫಾಲೋ ಆಗ್ತದೆ ಅಥವಾ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದನ್ನ ನೀವು ಗೆಸ್ ಮಾಡಬೇಕು. ಇಫ್ ಓನ್ಲಿ ಅಜಂಪ್ಷನ್ 1 ಈಸ್ ಇಂಪ್ಲಿಸಿಟ್, ಓನ್ಲಿ ಫಸ್ಟ್ ಒನ್ ಅಂದೇ ಫಾಲೋ ಆಗ್ತಿತ್ತು ಅಂದ್ರೆ ಆಪ್ಷನ್ A ಹಾಕ್ಬೇಕು. ಆಪ್ಷನ್ B ಯಾವಾಗ ಹಾಕ್ಬೇಕು ಅಂದ್ರೆ ಇಫ್ ಓನ್ಲಿ ಅಜಂಪ್ಷನ್ 2 ಈಸ್ ಇಂಪ್ಲಿಸಿಟ್ ಇತ್ತಂದ್ರೆ ಇಫ್ ಐದರ್ ಅಜಂಪ್ಷನ್ 1 or 2, ಒಂದೇದ್ದು ಆಗ್ಬಹುದು ಇಲ್ಲ ಎರಡನೇದ್ದು ಆಗ್ಬೋದು, 2 ಆಗುದಿಲ್ಲ, 2ರೊಳಗೆ 1 ಆಗ್ತಿತ್ತು ಅಂದ್ರೆ ಅವಾಗ ಆಪ್ಷನ್ C ಯೂಸ್ ಮಾಡಬೇಕು. ಅಜಂಪ್ಷನ್ ನೈದರ್ 1 nor 2 ಇಂಪ್ಲಿಸಿಟ್, ಒಂದೇದ್ದು ಆಗುದಿಲ್ಲ, ಎರಡನೇದ್ದು ಅಜಂಪ್ಷನ್ ನಾವು ಗೆಸ್ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಅವಾಗ ಆಪ್ಷನ್ D ಹಾಕ್ಬೇಕು. ಆಪ್ಷನ್ E ಯಾವಾಗ ಹಾಕ್ಬೇಕು, ಬೋತ್ ಅಜಂಪ್ಷನ್ಸ್ 1 and 2 ಆರ್ ಇಂಪ್ಲಿಸಿಟ್, ಅಂದ್ರೆ 2 ಅಜಂಪ್ಷನ್ಗಳು ಅಲ್ಲಿ ಫಾಲೋ ಆಗ್ತಿದ್ವು ಅಂದ್ರೆ, ಅಜಂಪ್ಷನ್ಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ವು ಅಂತಂದ್ರೆ ಅವಾಗ ನಿಮ್ಮ ಆಪ್ಷನ್ E ಹಾಕ್ಬೇಕು. ಈ 5 ಆಪ್ಷನ್ಗಳನ್ನ ಫಸ್ಟ್ ಗೆ ಕೊಟ್ಟಿನಿ. ಪ್ರತಿ ಕ್ವಶನ್ಗೂ ಆಪ್ಷನ್ಗಳನ್ನ ಇದೇ ಆಪ್ಷನ್ಗಳನ್ನ ಕೊಡ್ತಾ ಹೋಗ್ತೀನಿ. ನೀವು ಸ್ಟೇಟ್ಮೆಂಟ್ ಅನ್ನು ನೋಡಿ ಯಾವ ಅಜಂಪ್ಷನ್ ಅನ್ನ ಗೆಸ್ ಮಾಡ್ಬೋದು ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ಬೋದು. ಈಗ ನಾವು ನೋಡೋದಾದ್ರೆ ಫಸ್ಟ್ ಅನ್ನು ಹೇಳ್ತಾ ಇದ್ದಾರೆ ನೋಡ್ರಿ, ಏನ್ ಹೇಳಿದ್ದಾರೆ, ಎ ಮೇಜರ್ ರಿಟೇಲ್ ಸ್ಟೋರ್ ಅನೌನ್ಸ್ಡ್ 30% ರಿಡಕ್ಷನ್ ಆನ್ ಆಲ್ ಫುಡ್ ಐಟಮ್ಸ್ ಡ್ಯೂರಿಂಗ್ ದ ವೀಕೆಂಡ್. ಒಂದು ರಿಟೇಲ್ ಸ್ಟೋರ್ ಅಲ್ಲಿ ಫುಡ್ ಐಟಮ್ಸ್ ಮೇಲೆ 30% ವೀಕೆಂಡ್ ಡಿಸ್ಕೌಂಟ್ ಇದೆ ಅಂತೇಳಿ ಅನೌನ್ಸ್ ಮಾಡಲಾಗಿದೆ. ಇಲ್ಲಿ ವೀಕೆಂಡ್ 30% ಡಿಸ್ಕೌಂಟ್ ಅಂದ್ರೆ ಅದರ ಅಜಂಪ್ಷನ್ ನೀವು ಏನ್ ಮಾಡ್ಬೋದು, 1ನೇದ್ದು, ಪೀಪಲ್ ಮೇ ಬಿ ಸ್ಟಿಲ್ ಪ್ರಿಫರ್ ಬೈಯಿಂಗ್ ಫುಡ್ ಐಟಮ್ಸ್ ಫ್ರಮ್ ಅದರ್ ಸ್ಟೋರ್ಸ್. ಈ ಅಂಗಡಿ 30% ಕೊಟ್ಟಿರ್ತಕ್ಕಂಥ ಅಂಗಡಿ ಬಿಟ್ಟು ಜನ ಇನ್ನೂ ಬೇರೆ ಅಂಗಡಿಯಲ್ಲೇ ತಗೋಬೇಕು ಅಂತ ಇಷ್ಟಪಡ್ತಾರೆ ಅಂತ ನೀವು ಗೆಸ್ ಮಾಡಬಹುದಾ, 1ನೇದ್ದು. 2ನೇದ್ದು, ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ಮೇ ವಿಸಿಟ್ ರಿಟೇಲ್ ಸ್ಟೋರ್ ಅಂಡ್ ಬೈ ಫುಡ್ ಐಟಮ್ಸ್. ಈ ಏನ್ 30% ಕೊಟ್ಟಿರ್ತಕ್ಕಂಥ ಅಂಗಡಿ ಇದೆಯಲ್ಲ ಆ ಅಂಗಡಿಗೆ ಹೆಚ್ಚಿನ ಸಂಖ್ಯೆ ಗ್ರಾಹಕರು ಹೋಗಿ ತಮಗ್ ಬೇಕಾದ ಫುಡ್ ಐಟಮ್ಗಳನ್ನ ಖರೀದಿಸಬಹುದು. ಯಾವ್ದು ಗೆಸ್ ಮಾಡ್ಬೋದು ನೀವು ಇಲ್ಲಿ ಸಹಜವಾಗಿ ನಾವು ನೋಡೋದಾದ್ರೆ ಹೆಚ್ಚಿನ ಸಂಖ್ಯೆ ಗ್ರಾಹಕರು ಈ ಒಂದು ಚಿಲ್ಲರೆ ಅಂಗಡಿಗೆ ಭೇಟಿ ಕೊಟ್ಟು ಆಹಾರ ಪದಾರ್ಥಗಳನ್ನ ಖರೀದಿಸಬಹುದಾಗಿದೆ. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಯಾವ್ದು ಹೇಳ್ಬೋದು ಇಲ್ಲಿ, ಓನ್ಲಿ ಆಪ್ಷನ್ 2 ಅಂದ್ರೆ ಓನ್ಲಿ ಆಪ್ಷನ್ 2 ಹೇಳ್ತಕ್ಕಂತ ಆಯ್ಕೆ ಯಾವ್ದಿದೆ ಅಂತಂದ್ರೆ
ಆಪ್ಷನ್ ಬಿ ಇದೆ ನೋಡ್ರಿ. ಆಪ್ಷನ್ ಬಿ ಓನ್ಲಿ ಟು ಈಸ್ ಇಂಪ್ಲಿಸಿಟ್ ಅಂತ ನಾವು ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ನೋಡೋದಾದ್ರೆ, even though the number of sugar factories is increasing at the fast rate in India, we will continue to import it from other countries. ನೋಡ್ರಿ, ಭಾರತದಲ್ಲಿ ಸಕ್ಕರೆ ಕಾರ್ಖಾನೆಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದ್ದರೂ ಸಹ ನಾವು ಇನ್ನೂ ವಿದೇಶಗಳಿಂದ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳುವುದನ್ನು ಮುಂದುವರಿಸಿದ್ದೇವೆ. ಸಾಕಷ್ಟು ಸಕ್ಕರೆ ಫ್ಯಾಕ್ಟರಿಗಳದಾವ, ಇನ್ನೂ ಹೆಚ್ಚಾಗತ್ತಾವ, ಆದ್ರೂ ಸಕ್ರಿಯನ್ನ ನಾವು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದೀವಿ. ಇದನ್ನೇನ್ ಗೆಸ್ ಮಾಡ್ಬೋದು ನೀವು? ಒಂದೇದೇನಂತಂದ್ರೆ, ಹೆಚ್ಚಿನ ಕಾರ್ಖಾನೆಗಳು ಸಹ ಭಾರತದಲ್ಲಿ ಸಕ್ಕರೆ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗದಿರಬಹುದು. ಕಾರ್ಖಾನೆಗಳು ಹೆಚ್ಚೆಲ್ಲ ಅದಾವು, ಆದ್ರೆ ನಮ್ಮ ಡಿಮ್ಯಾಂಡ್ ಎಷ್ಟಿದೆ ಅಲ್ಲ ಅದು ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ತರಿಸ್ಕೊಳ್ತಾ ಇದೀವಿ ಅಂತ ಗೆಸ್ ಮಾಡ್ಬೋದಾ ನೀವು ಇದನ್ನ? ಯಾವಾಗ ನಾವು ಬೇರೆ ಕಡೆಯಿಂದ ತರಿಸ್ಕೊತೀವಿ, ನಮ್ಮಲ್ಲಿ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಕ್ ನಮಗೆ ಸಾಧ್ಯ ಆಗದೇ ಇದ್ದಾಗ ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಬೇರೆ ಸಕ್ಕರೆ ಕಾರ್ಖಾನೆ ಸಂಖ್ಯೆ ಹೆಚ್ಚದಾವ್, ಇನ್ನೂ ಹೆಚ್ಚಾಗಲಕ್ಕತ್ರೂ ಸಹ ನಮ್ಮ ಒಂದು ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಕ್ ಅದರಿಂದ ಸಾಧ್ಯ ಆಗಿಲ್ಲ, ಅದರಿಂದ ನಾವು ಅದನ್ನು ಬೇರೆ ಕಡೆಯಿಂದ ತರಿಸ್ಕೋತಾ ಇದೀವಿ. ಇದು ಸರಿಯಾಗಿರ್ತಕ್ಕಂಥ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಊಹೆ ಇದೆ ಅಂತ ನಾವು ಇದನ್ನ ಗುರುತಿಸಬಹುದು. ಎರಡನೇದ್ದು, ಭವಿಷ್ಯದಲ್ಲಿ ಸಕ್ಕರೆ ಬೇಡಿಕೆಯು ಗಣನೀಯವಾಗಿ ಹೆಚ್ಚಾಗಬಹುದು. ನೋಡ್ರಿ, ಮುಂದೆ ಸಕ್ಕರೆ ಬೇಡಿಕೆ ಹೆಚ್ಚಾಗ್ತಾ ಅಂತ ಹೀಗೆ ತರಿಸ್ಕೋತಾ ಇದೀವಿ ಅಂತ ಗೆಸ್ ಮಾಡ್ಬೋದಾ? ಇಲ್ಲ. ಅಟ್ ಪ್ರೆಸೆಂಟ್ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡೋ ಸಲಾಗಿ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ, ಫ್ಯೂಚರ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಯಾವ ಆರ್ಗ್ಯುಮೆಂಟ್ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಅಂತ ಹೇಳ್ಬೋದು ನೀವು? ಓನ್ಲಿ ಫಸ್ಟ್ ಆರ್ಗ್ಯುಮೆಂಟ್. ಇಷ್ಟೆಲ್ಲಾ ಸಕ್ಕರೆ ಕಾರ್ಖಾನೆಗಳು ಇದ್ರೂ ಈಗಿರ್ತಕ್ಕಂಥ ಬೇಡಿಕೆಯನ್ನ ಪೂರೈಕೆ ಮಾಡ್ಲಿಕ್ಕೆ ಅವುಗಳಿಗೆ ಸಾಧ್ಯವಾಗಿಲ್ಲ. ಆದ್ದರಿಂದ ಆಯ್ಕೆ ಓನ್ಲಿ ಒನ್ ಈಸ್ ಇಂಪ್ಲಿಸಿಟ್. ಒಂದು ಊಹೆ ಮಾತ್ರ ಇಲ್ಲಿ ಅಪ್ಲೈ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ, ಗವರ್ಮೆಂಟ್ ಅನೌನ್ಸ್ ಎ ಹೆವಿ ಕಂಪೆನ್ಸೇಷನ್ ಪ್ಯಾಕೇಜ್ ಫಾರ್ ಆಲ್ ದ ವಿಕ್ಟಿಮ್ಸ್ ಆಫ್ ದ ಟೆರರಿಸ್ಟ್ ಅಟ್ಯಾಕ್. ನೋಡ್ರಿ, ಈ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಅಸುನೀಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಪ್ಯಾಕೇಜ್ ಅನ್ನ, ಪರಿಹಾರ ಧನವನ್ನ ಘೋಷಣೆ ಮಾಡಿದೆ. ಯಾಕೆ ಘೋಷಣೆ ಮಾಡಿದೆ? ಏನು ಊಹೆ ಮಾಡಬಹುದು ನೀವು? ಅದರಿಂದ ಇಂಪ್ಯಾಕ್ಟ್ ಏನಾಗ್ತದೆ? ಸಚ್ ಇನ್ಸಿಡೆಂಟ್ ಆಫ್ ಟೆರರ್ ಮೇ ನಾಟ್ ಅಕ್ಯೂರ್ ಇನ್ ನಿಯರ್ ಫ್ಯೂಚರ್. ಭವಿಷ್ಯದಲ್ಲಿ ಇಂಥ ಯಾವುದೇ ಒಂದು ಭಯೋತ್ಪಾದಕ ಘಟನೆಗಳು ಆಗುದಿಲ್ಲ ಅಂತ ನಾವು ಗೆಸ್ ಮಾಡ್ಬೋದಾ, ಊಹೆ ಮಾಡ್ಬೋದಾ? ಆದ್ರೂ ಆಗ್ಬೋದು. ಮತ್ತೆ ಫಂಡ್ ಕೊಟ್ಟರಂತ ಈಗಿಂದ ಟೆರರಿಸ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗ್ತದನ್ರಿ? ಆಗುದಿಲ್ಲ, ಅದನ್ನ ಕಂಟ್ರೋಲ್ ಮಾಡಿದ್ರೆ ಕಡಿಮೆ ಆಗ್ತದೆ. ಸರಿನಾ? ಸೊ ಹಾಗಾಗಿ ಒಂದೇ ಊಹೆ ಅಷ್ಟು ಸರಿಯಾಗಿರ್ತಕ್ಕಂಥ ಊಹೆ ಅಲ್ಲ ಅಂತ ಹೇಳ್ಬೋದು. ಎರಡನೇದೇನಾಗಿದೆ, ಕಂಪೆನ್ಸೇಷನ್ ಮೇ ಮೆಜಿಟೇಟ್ ದ ಆಂಗರ್ ಅಮಾಂಗ್ ದ ಸಿಟಿಜನ್ಸ್ ಅಗೇನ್ಸ್ಟ್ ದ ಕರೆಂಟ್ ಸಿಚುವೇಶನ್. ನೋಡ್ರಿ, ಗೌರ್ಮೆಂಟ್ಗಳ ವಿರುದ್ಧ ಜನ ಕೋಪಗೊಳ್ಳದಂತೆ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು, ಅವರ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು, ಅವ್ರಿಗೆ ಆಗಿರ್ತಕ್ಕಂಥ ನೋವನ್ನು ಸ್ವಲ್ಪ ಮರೆಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದು ಊಹೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಮ್ಮ ಆಪ್ಷನ್ ಯಾವ್ದಕ್ಕಂದ್ರೆ ಓನ್ಲಿ ಟೂ ಈಸ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ಓನ್ಲಿ ಟೂ. ಆಪ್ಷನ್ ಬಿ ಏನಿದೆ, ಕೇವಲ ಎರಡನೇ ವಾದ ಮಾತ್ರ ಇಲ್ಲಿ ಅಪ್ಲೈ ಆಗ್ತದೆ. ಒಂದನೇ ಎರಡನೇ ಊಹೆ ಮಾತ್ರ ಇಲ್ಲಿ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನಿಜ ಅಂತ ತಿಳ್ಕೊಂಡು ನೀವು ಅದನ್ನ ಏನ್ ಮಾಡ್ಬೋದು, ಊಹೆಯನ್ನ, ಅದ್ರ ಇಂಪ್ಯಾಕ್ಟ್ ಏನಾಗ್ತದೆ, ಏನಾದ್ರು ಸಮಥಿಂಗ್ ಹ್ಯಾಪನ್ಡ್ ಅಂತ ಕರಿತೀವಿ. ಅಜುಮ್ಷನ್ ಮೀನ್ಸ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಹಿಂಗ ಆಗ್ಬೋದು ಅಂತ ನೀವು ಇದ್ರ ಇಫೆಕ್ಟ್ ಹಿಂಗ್ ಆಗ್ಬೋದು ಅಂತೇಳಿ ಗೆಸ್ ಮಾಡ್ಬೋದು. ರೈಟಾ? ಸೆಕೆಂಡ್ ಇನ್ನೊಂದು ಟೈಪ್ ಇದೆ ನೋಡ್ರಿ, 3 ಊಹೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಫ್ಲೈ ವಿತ್ ಅಸ್. ನೋಡ್ರಿ, ಫ್ಲೈ ವಿತ್ ಅಸ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಪ್ಲೆಜರ್ ಆಫ್ ಫ್ಲೈಯಿಂಗ್ ಅನ್ ಅಡ್ವರ್ಟೈಸ್ಮೆಂಟ್ ಬೈ ಅನ್ ಏರ್ಲೈನ್ಸ್. ಒಂದು ಏರ್ಲೈನ್ಸ್ ಕಂಪನಿ ಏನ್ ಹೇಳ್ತಾ ಇದೆ, ಫ್ಲೈ ವಿತ್ ಅಸ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಪ್ಲೆಜರ್ ಆಫ್ ಫ್ಲೈಯಿಂಗ್. ನೋಡ್ರಿ, ಒಂದು ಹಾರಾಟದ ಒಂದು ಎಕ್ಸ್ಪೀರಿಯನ್ಸ್ ನೀವು ಅನುಭವಿಸ್ಬೇಕು ಅಂತಂದ್ರೆ ನಮ್ಮ ಜೊತೆ ಹಾರಾಟ ಮಾಡಿ ಅಂತ ಹೇಳಿ ಒಂದು ಏರ್ಲೈನ್ಸ್ ಕಂಪನಿ ಏನಾಗಿದೆ, ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ, ಕ್ಯಾಂಪೇನ್ ಮಾಡ್ತಾ ಇದೆ. ಏನ್ ಮಾಡ್ಬೋದು ಇದರಿಂದ? ಏನ್ ಅಜುಮ್ಷನ್ ಮಾಡ್ಬೋದು? ಮೋರ್ ಪ್ಯಾಸೆಂಜರ್ಸ್ ಮೇ ಬಿ ಅಟ್ರಾಕ್ಟೆಡ್ ಟು ಟ್ರಾವೆಲ್ ಬೈ ದ ಎಸ್ ಏರ್ಲೈನ್ ಆಫ್ಟರ್ ರೀಡಿಂಗ್ ದ ಅಡ್ವರ್ಟೈಸ್ಮೆಂಟ್. ಈ ಜಾಹೀರಾತನ್ನು ಓದುವುದರ ಮೂಲಕ ಜನ ಈ ಒಂದು ಕಂಪನಿಯ ಒಂದು ಏರ್ಲೈನ್ಸ್ ಗಳನ್ನ ಯೂಸ್ ಮಾಡಬಹುದು. ಸೆಕೆಂಡ್ ಪೀಪಲ್ ಜನರಲಿ ಮೇ ಪ್ರಿಫೇರ್ ಅಂಡ್ ಎಂಜಾಯಬಲ್ ಫ್ಲೈಟ್ಸ್. ನೋಡಿ, ಜನ ಹೆಚ್ಚಾಗಿ ಎಂಜಾಯ್ ಮಾಡ್ತಕ್ಕಂಥ ವಿಮಾನಗಳ ಏನ್ ಫೆಸಿಲಿಟಿ ಫೀಚರ್ಸ್ ಇರ್ತಾವಲ್ಲ ಅಂತವನ್ನೇ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಾಗ್ತಾ ಇದೆ. ಅದರ್ ಏರ್ಲೈನ್ಸ್ ಮೇ ನಾಟ್ ಬಿ ಆಫರಿಂಗ್ ದ
ಸೇಮ್ ಫೆಸಿಲಿಟೀಸ್. ನೋಡ್ರಿ, ಇತರೆ ಒಂದು ವಿಮಾನಯಾನ ಕಂಪನಿಗಳು ಇಂಥ ಒಂದು ಫೆಸಿಲಿಟಿಯನ್ನ ಕೊಟ್ಟಿಲ್ಲ ಅಂತ ನಾವು ಹೇಳ್ಬೋದು. ಯಾವ್ದು ಗೆಸ್ ಮಾಡ್ಬೋದು ಇಲ್ಲಿ? ಒಂದೇದೇನದ, ಜನರಲಿ ಸಹಜವಾಗಿ ಜನ ಏನ್ ಮಾಡ್ತಾರೆ, ಇಂಥ ಅಡ್ವರ್ಟೈಸ್ಮೆಂಟ್ ನೋಡಿ ಅಟ್ರಾಕ್ಟ್ ಆಗ್ತಾರೆ. ಸೊ ಫಸ್ಟ್ ಒಂದು ಊಹೆಯನ್ನ ಮಾಡ್ಬೋದು ನಾವು, ಜನ ಸಹಜವಾಗಿ ಇದ್ರ ಮೇಲೆ ಅಟ್ರಾಕ್ಟ್ ಆಗ್ಬೋದು. ಎರಡನೇದ್ದು, ಪೀಪಲ್ ಜನರಲಿ ಪ್ರಿಫೇರ್ ಅನ್ ಎಂಜಾಯಬಲ್ ಫ್ಲೈಟ್ಸ್. ವಿಮಾನದಾಗ ಹೊಂಟಿವಿ ಅಂತಂದ್ರೆ ಎಂಜಾಯ್ ಮಾಡ್ತಕ್ಕಂಥದ್ದನ್ನ ಯಾರು ಮಿಸ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಎಂಜಾಯಬಲ್ ಇರ್ತಕ್ಕಂಥ ವಾತಾವರಣ ಎಲ್ಲಿರ್ತದೆ ಅಂತ ಸಂಸ್ಥೆಗಳನ್ನೇ ಅವ್ರು ಏನ್ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಒನ್ ಏನಾಗ್ತದೆ, ಇಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಚಾನ್ಸ್ ಇದೆ. ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ನನ್ ಈಸ್ ಇಂಪ್ಲಿಸಿಟ್, ಯಾವುದು ಆಗುದಿಲ್ಲ ಅಂತಂದ್ರೆ ಇದು ಅಂತೂ ಬರುದಿಲ್ಲ ಆಪ್ಷನ್. ಓನ್ಲಿ ಒನ್ ಈಸ್ ಇಂಪ್ಲಿಸಿಟ್, ಓನ್ಲಿ ಒನ್ ಅಲ್ಲ, ಅದ್ರ ಜೊತೆ ಸೆಕೆಂಡ್ ಒನ್ ಇಲ್ಲಿ ಇಂಪ್ಲಿಮೆಂಟ್ ಆಗ್ತದೆ, ರಾಂಗ್ ಆಯ್ತು. ಓನ್ಲಿ ಟೂ ಅಂತಾನೆ ಹೇಳಕ್ ಆಗೋದಿಲ್ಲ, ರಾಂಗ್ ಆಯ್ತು. ಓನ್ಲಿ 2 and 3, 2 ಹೇಳ್ಬೋದು, ಬಟ್ 3 ಏನಾಗ್ತದೆ ಇಲ್ಲಿ, ಇನ್ನೊಂದು ಕಂಪನಿಗಳು ಇಂಥ ಆಫರ್ ಅನ್ನ ಕೊಟ್ಟಿಲ್ಲ ಅಂತಲ್ಲ, ಬೇರೆ ಕಂಪನಿ ಕೊಟ್ಟಿರ್ಬೋದು, ಬಟ್ ಈ ಕಂಪನಿ ಮಾತ್ರ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ತದೆ. ಸೊ ಹಾಗಾಗಿ ಥರ್ಡ್ ಒನ್ ರಾಂಗ್ ಆಯ್ತು. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ನನ್ ಆಫ್ ದೀಸ್. ನನ್ ಆಫ್ ದೀಸ್ ಅಂದ್ರೆ ಏನು? ಇವೆಲ್ಲ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಬಿಟ್ಟು ಬೇರೆದೇ ಆಯ್ಕೆ ಅದ ಅಂತ ಅರ್ಥ. ಬೇರೆ ಆಯ್ಕೆ ಏನಿದೆ? ಓನ್ಲಿ 1 and 2 ಫಾಲೋಸ್ ಅಂತಿದೆ. ಓನ್ಲಿ 1 and 2 ಆಗ್ತದೆ. ಓನ್ಲಿ 1 and 2 ಹೇಳ್ತಕ್ಕಂಥ ಆಯ್ಕೆಗಳು ಇದ್ರೊಳಗೆ ಯಾವುದೂ ಇಲ್ಲ. ಅದಕ್ಕೆ ನಿಮ್ ಆನ್ಸರ್ ಯಾವ್ದು ಅಂತ ಹೇಳ್ಬೋದು ನೀವು ಇಲ್ಲಿ? ನನ್ ಆಫ್ ದೀಸ್ ಅಂತ ಹೇಳ್ಬೇಕು, ಸರಿನಾ? ನೆಕ್ಸ್ಟ್ ಇನ್ನೊಂದು ನೋಡೋಣ. ಸ್ಟೇಟ್ಮೆಂಟ್, ಮೂವ್ ಇನ್ ಟು ದ ಅಪ್ಪರ್ echelons without paying a step price, book a luxurious flat with us. An advertisement of a construction company for its prestigious project. ಒಂದು ಕನ್ಸ್ಟ್ರಕ್ಷನ್ ಕಂಪನಿ ತಮ್ಮ ಒಂದು ಅತ್ಯುನ್ನತವಾಗಿರತಕ್ಕಂತ ಒಂದು ಪ್ರಾಜೆಕ್ಟ್ಗೆ ಈ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ. ಏನಂತೇಳಿ? ಹೆಚ್ಚು ಬೆಲೆ ಕೊಡದೆ ಉನ್ನತ ಹುದ್ದೆಗೆ ಏರಿ ನಮ್ಮೊಂದಿಗೆ ಐಷಾರಾಮಿ ಫ್ಲಾಟ್ ಅನ್ನ ಬುಕ್ ಮಾಡಿ. ನಮ್ಮ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ಫ್ಲಾಟ್ ತಗೋರಿ, ಹೆಚ್ಚು ದುಡ್ಡು ಕೊಡಬೇಕಾಗಿಲ್ಲ, ಬಟ್ ನೀವು ಐಷಾರಾಮಿ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡಬಹುದು ಅಂತೇಳಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಕಂಪನಿ ಜಾಹೀರಾತನ್ನ ಕೊಟ್ಟಿದೆ. ಇದಕ್ಕೆ ನೀವೇನ್ ಅಜಂಪ್ಷನ್ ಮಾಡಬಹುದು? ಇಟ್ ಈಸ್ ಪಾಸಿಬಲ್ ಟು ಜಾಯಿನ್ ದ ಸೆಲೆಕ್ಟ್ ಬ್ಯಾಂಡ್ ಆಫ್ ರಿಚ್ ಪೀಪಲ್ ಬೈ ಹಾರ್ಡ್ ವರ್ಕಿಂಗ್. ನೋಡಿ, ರಿಚ್ ಪೀಪಲ್ಗಳು ಹಾರ್ಡ್ ವರ್ಕ್ ಅನ್ನು ಮಾಡಿ ಇಂಥ ಒಂದು ಆಫರ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಒಂದನೇದು. ಎರಡನೇದೇನಿದೆ? ಸ್ಟೇಯಿಂಗ್ ಇನ್ ಲಕ್ಸರಿ ವಿದೌಟ್ ಪೇಯಿಂಗ್ ಸ್ಟೀಪ್ ಪ್ರೈಸ್. ಇಟ್ ಈಸ್ ಕ್ರಿಟೇರಿಯನ್ ಆಫ್ ಅಪ್ಪರ್ ಕ್ರಸ್ಟ್ ಆಫ್ ದ ಸೊಸೈಟಿ. ನೋಡ್ರಿ, ಯಾವುದೇ ದುಡ್ಡನ್ನ ಕೊಡದೆ ಇಂಥ ಒಂದು ಹೈ ಕ್ವಾಲಿಟಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಲ್ಲಿ ಫ್ಲಾಟ್ ಪರ್ಚೇಸ್ ಮಾಡೋದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಬಟ್ ಆ ಕೆಪಾಸಿಟಿ ಮುಂದೆ ಕಂಟಿನ್ಯೂ ಆಗ್ಬೇಕಲ್ಲ. ಸೊ ಹಂಗಾಗಿ ಎಲ್ಲರೂ ಇದಕ್ಕೆ ಅಟ್ರಾಕ್ಷನ್ ಆಗೋದಿಲ್ಲ. ಈಗ ನಾವು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಬಹುದು, ಬಟ್ ಮುಂದೆ ಅದನ್ನ ಪೇ ಮಾಡ್ಲೇಬೇಕಾಗ್ತದೆ. ಅದನ್ನ ಎಲಿಜಿಬಲ್ ಇದ್ದಿರ್ತಕ್ಕಂಥವ್ರು ಮಾತ್ರ ಇಂತಲ್ಲಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬುಕಿಂಗ್ ಎ ಲಕ್ಸುರಿಯಸ್ ಫ್ಲಾಟ್ ಈಸ್ ವೆರಿ ಈಸಿ. ನಾವು ನೋಡ್ರಿ, ಲಕ್ಸುರಿಯಸ್ ಫ್ಲಾಟ್ ಅದ, ಸಾಮಾನ್ಯ ಜನ ಅದನ್ನ ದೊಡ್ಡ ಏಕಕಾಲದಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಕ್ ಆಗೋದಿಲ್ಲ, ಬಟ್ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಹಂಗಾಗಿ ಸಹಜವಾಗಿ ಲಕ್ಸುರಿಯಸ್ ಫ್ಲಾಟ್ ಅನ್ನ ಬುಕ್ ಮಾಡ್ಲಿಕ್ಕೆ ಈ ಸದ್ಯ ಇಂಥ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡೋದ್ರಿಂದ ಬಹಳ ಈಸಿ ಐತಿ. ಸ್ವಲ್ಪ ಪ್ರಮಾಣದ ಹಣವನ್ನು ಕೊಟ್ಟು ಈಗ ನಾವು ಬುಕ್ ಮಾಡಬಹುದು ಅನ್ನೋದು. ಸೊ ಅದಕ್ಕೆ ಓನ್ಲಿ 3 ಈಸ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ಈ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಯಾರೋ ಸಾಮಾನ್ಯರು ಸಹ ಈ ಒಂದು ಲಕ್ಸುರಿಯಸ್ ಫ್ಲಾಟ್ ಅನ್ನ ಬುಕ್ ಮಾಡಬಹುದು, ರೈಟ್ ರೀ? ಸೊ ಅದಕ್ಕೆ ಓನ್ಲಿ 3 ಈಸ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದಿದೆ ನೋಡಿ. ದ ಅಡ್ರೆಸ್ ಆಫ್ ದ ಪ್ರಿನ್ಸಿಪಲ್ ಟು ದ ಸ್ಟೂಡೆಂಟ್. ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಎ ಹೆಲ್ದಿ ಮೈಂಡ್, ಲಿಸನ್ ಟು ಮ್ಯೂಸಿಕ್. ಪ್ರಿನ್ಸಿಪಲ್ ವಿದ್ಯಾರ್ಥಿಗಳಿಗೆ ಒಂದು ಅಡ್ವೈಸ್ ಮಾಡ್ತಾರೆ, ನೀವು ಒಂದು ಹೆಲ್ದಿ ಮೈಂಡ್ ಸೆಟ್ ಇರಬೇಕು ಅಂತಂದ್ರೆ ನೀವು ಮ್ಯೂಸಿಕ್ ಅನ್ನ ಕೇಳಬೇಕು. ಮ್ಯೂಸಿಕ್ ಅನ್ನ ನೀವು ಕೇಳ್ತಾ ಇದ್ರಿ ಅಂದ್ರೆ ಹೆಲ್ದಿ ಮೈಂಡ್ ಡೆವಲಪ್ ಆಗ್ಬೋದು ಅಂತ ಹೇಳಿ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ, ಇಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದನ್ನ ನಾವು ನೋಡೋದಾದ್ರೆ ಏನಾಗ್ಬೋದು? ಪ್ರಾಚಾರ್ಯರು ವಿದ್ಯಾರ್ಥಿಗಳಿಗೆ ನೀಡಿದ ಭಾಷಣ. ಪ್ರಿಯ ವಿದ್ಯಾರ್ಥಿಗಳಿಗೆ, ನೀವು ಆರೋಗ್ಯಕರ ಮನಸ್ಸನ್ನು ಬಯಸಿದರೆ ಸಂಗೀತವನ್ನು ಆಲಿಸಿ ಅಂತ ಸ್ಪೀಚ್ ಮಾಡ್ಯಾರ ಅವರು. ಏನಾಗ್ಬೋದು? ನಾರ್ಮಲಿ ಸ್ಟೂಡೆಂಟ್ಸ್ ಲೈಕ್ ಟು ಫಾಲೋ ಗುಡ್ ಅಡ್ವೈಸ್. ವಿದ್ಯಾರ್ಥಿಗಳು ನಾರ್ಮಲಿ ಒಳ್ಳೆ ಒಂದು ಸಲಹೆಗಳನ್ನ ಅವರು ಇಷ್ಟಪಡ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೆಕೆಂಡ್ ಒನ್ ಏನ್ ಹೇಳ್ಬೋದು? ಇಟ್ ಈಸ್ ಡಿಸೈರಬಲ್ ಟು ಡೆವಲಪ್ ಎ ಹೆಲ್ದಿ ಮೈಂಡ್. ಅಂದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಳ್ಳೆ ಆರೋಗ್ಯಕರ ಮನಸ್ಸನ್ನು ಬಳಸಿಕೊಳ್ಳುವುದು ಅಪೇಕ್ಷಣೀಯವಾದದ್ದು. ಎಲ್ಲರೂ ಸಹಜವಾಗಿ ಇದನ್ನ ಲೈಕ್ ಮಾಡ್ತಾರೆ. ಥರ್ಡ್ ಒನ್ ಏನದ? ಇಟ್ ಈಸ್ ದ ಡ್ಯೂಟಿ ಆಫ್ ದ ಪ್ರಿನ್ಸಿಪಲ್ ಟು ಅಡ್ವೈಸ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಸಲಹೆ ನೀಡುವುದು
ಪ್ರಾಂಶುಪಾಲರ ಒಂದು ಕರ್ತವ್ಯವಾಗಿದೆ. ಸ್ಪೀಚ್ ಅಲ್ಲಿ ಪ್ರಾಂಶುಪಾಲರು ಇಂಥ ಒಂದು ಮೋಟಿವೇಶನಲ್ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲೇಬೇಕಾಗ್ತದೆ. ಇದು ಅವರ ಊಹೆ, ನಾವ್ ಇದನ್ನ ಊಹೆ ಮಾಡ್ಬೋದು. ಸಹಜವಾಗಿ ಯಾರೇ ಇಂಥ ಒಂದು ಪ್ರಿನ್ಸಿಪಲ್ ಒಂದು ಅಡ್ವೈಸಬಲ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಅವ್ರು ಇಂಥ ಅಡ್ವೈಸ್ ಸಹಜವಾಗಿ ಮಾಡ್ತಾರೆ. ಒಂದು. ಎರಡನೇದು, ಆರೋಗ್ಯಕರ ಮನಸ್ಸನ್ನು ಬೆಳೆಸಿಕೊಳ್ಳುವುದು ಸಹಜವಾಗಿ ಎಲ್ಲರಿಗೂ ಇಷ್ಟವಾಗಿರತಕ್ಕಂಥ ವಿಷಯನೇ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಒಳ್ಳೆಯ ಸಲಹೆಗಳನ್ನು ಅನುಸರಿಸಲು ಇಷ್ಟಪಡುತ್ತಾರೆ, ಇದನ್ನು ಹೇಳ್ಬೋದು. ಬಟ್ ಆಪ್ಷನ್ ಏನಿದೆ ನೋಡ್ರಿ, ಇಲ್ಲಿ ಆಲ್ ಅಂತ ಯಾವುದೂ ಇಲ್ಲ, ಓನ್ಲಿ 2 and 3 ಫಾಲೋಸ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಒಳ್ಳೆಯ ಸಲಹೆಗಳನ್ನ ಅನುಸರಿಸಲು ಇಷ್ಟಪಡ್ತಾರೆ ಅಂತ ಎಲ್ಲರಿಗೂ ಹೇಳಕ್ ಆಗೋದಿಲ್ಲ. ಕೆಲವರು ಅನುಸರಿಸಬಹುದು, ಕೆಲವರು ಅನುಸರಿಸನೇ ಇರ್ಬೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ಇದನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿ ಹೇಳಕ್ ಆಗೋದಿಲ್ಲ. ಬಟ್ ಇವೆರಡೂ ಮಾತ್ರ ಊಹೆಗಳು, ಅಪ್ಲಿಕೇಬಲ್ ಆಗ್ತಕ್ಕಂಥ, ಗೆಸ್ ಮಾಡ್ತಕ್ಕಂಥ, ಪಾಸಿಬಲ್ ಇರ್ತಕ್ಕಂಥ ಊಹೆಗಳಾಗಿದ್ದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್, a nationalized bank issued an advertisement in the national dailies asking the eligible candidates to apply for 100 post of chartered accountants. ನೋಡ್ರಿ, ಒಂದು ಬ್ಯಾಂಕು ಒಂದು 100 ಚಾರ್ಟರ್ಡ್ ಅಕೌಂಟೆಂಟ್ ಹುದ್ದೆಗಳಿಗೆ ಜಾಹೀರಾತನ್ನ ಕೊಟ್ಟಿದೆ ಎಲಿಜಿಬಲ್ ಕ್ಯಾಂಡಿಡೇಟ್ ಗಳಿಗೆ. ಏನ್ ಗೆಸ್ ಮಾಡ್ಬೋದು? ಒಂದನೇದ್ದು, ದ ಎಲಿಜಿಬಲ್ ಚಾರ್ಟರ್ಡ್ ಅಕೌಂಟ್ಸ್ ಮೇ ರಿಸ್ಪಾಂಡ್ ಟು ದ ಅಡ್ವರ್ಟೈಸ್ಮೆಂಟ್. ಯಾರು ಚಾರ್ಟರ್ಡ್ CA ಗಳಿದ್ದಾರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಬಹುದು, ಪ್ರತಿಕ್ರಿಯೆ ಮಾಡಬಹುದಲ್ರಿ. ಜಾಹೀರಾತು ಕೊಡದೇ ಇದ್ರ ಸಲಾಗಿ ಪ್ರತಿಕ್ರಿಯೆ ಮಾಡೋ ಸಲಾಗಿನೇ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಬಂದು ಇವ್ರು ಏನ್ ಮಾಡ್ತಾರ, ಅಲ್ಲಿ ರೆಸ್ಪಾನ್ಸ್ ಮಾಡಿ ಅಪ್ಲೈ ಹಾಕುವಂತ ಪಾಸಿಬಿಲಿಟಿ ಐತೆ ಅಂತ ಹೇಳ್ಬೋದು. ಎರಡನೇದು, ದೇರ್ ಮೇ ಬಿ ಅಡಿಕ್ವೇಟ್ ನಂಬರ್ ಆಫ್ ಎಲಿಜಿಬಲ್ ಚಾರ್ಟರ್ಡ್ ಅಕೌಂಟ್ಸ್ ಹೂ ಮೇ ವಾಂಟ್ ಟು ಜಾಯಿನ್ ನ್ಯಾಷನಲೈಸ್ಡ್ ಬ್ಯಾಂಕ್. ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಅನ್ನು ಸೇರ್ಬಯಸುವ ಅರ್ಹ ಚಾರ್ಟರ್ಡ್ ಅಕೌಂಟ್ಗಳು ಸಾಕಷ್ಟು ಸಂಖ್ಯೆ ಐತಿ. ಜಾಹೀರಾತು ಕೊಟ್ರ ಅಂತಂದ್ರೆ ಬಹಳಷ್ಟು ಜನ ಇಂಥ CA ಮುಗಿಸಿರ್ತಕ್ಕಂಥವ್ರು ಅದಾರೆ, ಯಾರು ಇಷ್ಟ ಇದ್ದವ್ರು ಜಾಯಿನ್ ಆಗ್ಬಹುದು ಅಂತೇಳಿ ಬ್ಯಾಂಕ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎರಡು ಊಹೆಗಳು ಏನಾಗ್ತಾವ, ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾವ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಂದ್ರೆ ಬೋತ್ 1 and 2 ಆರ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ಬೋತ್ 1 and 2 ಆರ್ ಇಂಪ್ಲಿಸಿಟ್. ರೈಟ್ ರೀ. ನೆಕ್ಸ್ಟ್ ಒನ್, ಇನ್ನೊಂದು ಕ್ವಶನ್ ಇದೆ. The statement, the municipal authority announced before the onset of the monsoon that the roads within the city will free of potholes during the monsoon. ನೋಡ್ರಿ, ಮಾನ್ಸೂನ್ಗಿಂತ ಮೊದಲು, ಮಾನ್ಸೂನ್ ಸಂದರ್ಭದಲ್ಲಿ ನಗರದೊಳಗೆ ಇರ್ತಕ್ಕಂಥ ಎಲ್ಲಾ ರಸ್ತೆಗಳು ಗುಂಡಿ ಮುಕ್ತವಾಗಿರುತ್ತವೆ, ಎಲ್ಲಾ ಗುಂಡಿಗಳನ್ನ ಮುಚ್ಚಿರುತ್ತೇವೆ ಅಂತ ಹೇಳಿ ಮುನ್ಸಿಪಲ್ ಕಾರ್ಪೊರೇಷನ್ ಏನ್ ಮಾಡಿದೆ, ಒಂದು ಘೋಷಣೆ ಮಾಡಿದೆ. ಒಂದು ಗುಂಡಿನೂ ರೋಡ್ ಮೇಲೆ ಕಾಣಿಸೋದು, ತಗ್ಗು ಕಾಣೋದಿಲ್ಲ. ಆ ತರ ನಾವು ಮಳೆಗಾಲ ಬರೋದ್ರೊಳಗೆ ಎಲ್ಲಾ ಮುಚ್ಚಿ ಅದನ್ನೆಲ್ಲಾ ರೋಡ್ಗಳನ್ನ ರೆಡಿ ಮಾಡಿರ್ತೀವಿ ಅಂತ ಹೇಳ್ಯಾರ ಸ್ಟೇಟ್ಮೆಂಟ್. ಇದನ್ನ ನೋಡೋದ್ರಿಂದ ನಿಮಗೆ ಏನ್ ಅನಿಸ್ತದ? ಸ್ಟೇಟ್ಮೆಂಟ್ ನೋಡೋದ್ರಿಂದ ರೋಡ್ಸ್ ವೇರ್ ರಿಪೇರ್ಡ್ ಸೊ ವೆಲ್ ದಟ್ ಪ್ಯಾಥೋಲ್ಸ್ ಮೇ ನಾಟ್ ರೀಅಪಿಯರ್. ನೋಡ್ರಿ, ಮತ್ತೆಂದು ಇಂಥ ಒಂದು ರಸ್ತೆ ಗುಂಡಿಗಳು ಆಗದ ಹಾಗೆ ನಗರಸಭೆ ಇಂಥ ಒಂದು ರಸ್ತೆಗಳನ್ನೆಲ್ಲ ರಿಪೇರಿ ಮಾಡ್ತದೆ ಅಂತ ನೀವು ಗೆಸ್ ಮಾಡ್ಬೋದು. ರೈಟ್ ರೀ. ರಸ್ತೆಗಳು ಎಷ್ಟು ಚೆನ್ನಾಗಿ ದುರಸ್ತಿ ಮಾಡಲಾಗಿರುತ್ತೆ ಅಂದ್ರೆ ಗುಂಡಿಗಳು ಮತ್ತೆ ಕಾಣಿಸಿಕೊಳ್ಳದಿರಬಹುದು, ಅಷ್ಟು ಗ್ಯಾರಂಟಿ ಅವ್ರು ಈಗ ಅನೌನ್ಸ್ ಮಾಡ್ಯಾರ ಅಂದ್ರೆ ಎಲ್ಲವುಗಳನ್ನ ಸಿಸ್ಟಮೆಟಿಕ್ ಆಗಿ ಎಲ್ಲಾ ಗುಂಡಿಗಳನ್ನ ಮುಚ್ತಾರೆ ಅಂತ ಅರ್ಥ. ಎರಡನೇದ್ದು, ಪೀಪಲ್ ಮೇ ನಾಟ್ ಕಂಪ್ಲೇನ್ ಇವನ್ ಇಫ್ ದ ಪ್ಯಾಥೋಲ್ಸ್ ರೀಅಪಿಯರ್. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ ನೋಡಿದ್ರೆ ಜನ ಒಂದ್ ವೇಳೆ ಕಂಡು ಬಂದ್ರೂ ಕಂಪ್ಲೇಂಟ್ ಮಾಡೋದಿಲ್ಲ ಅಂತ ಹೇಳ್ಬೋದ ಇದನ್ನ. ಮತ್ತೆ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ಯಾರ, ಒಂದು ರಸ್ತೆ ಗುಂಡಿಗಳು ಕಾಣುದಿಲ್ಲ ಅಂತ ಹೇಳ್ಯಾರಂದ್ರೆ ಅಕಸ್ಮಾತ್ ಕಂಡು ಬತ್ತಂದ್ರೆ ಜನ ಸಹಜವಾಗಿ ಏನ್ ಮಾಡ್ತಾರೆ, ಕಂಪ್ಲೇಂಟ್ ಅನ್ನ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಒನ್ ಇಲ್ಲಿ ಅಪ್ಲಿಕೇಬಲ್ ಆಗ್ತಕ್ಕಂತ ಒಂದು ಊಹೆ ಅಲ್ಲ. ಸೊ ಫಸ್ಟ್ ಒನ್ ಏನ್ ಮಾಡ್ಬೋದು, ಊಹೆಯನ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಯಾವ್ದಿದೆ, ಓನ್ಲಿ 1 ಈಸ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಮತ್ತೆ 3 ಸ್ಟೇಟ್ಮೆಂಟ್ಸ್ ಗಳಿದೆ ನೋಡಿ. ದ ಮ್ಯಾನೇಜ್ಮೆಂಟ್ ಆಫ್ XYZ ಪ್ರೈವೇಟ್ ಲಿಮಿಟೆಡ್ asked the workers union to call off strike immediately, otherwise management would be forced to close down the factory. ನೋಡ್ರಿ, ಒಂದು ಪ್ರೈವೇಟ್ ಲಿಮಿಟೆಡ್ XYZ ಪ್ರೈವೇಟ್ ಲಿಮಿಟೆಡ್ ನ ಆಡಳಿತ ಮಂಡಳಿ ಕಾರ್ಮಿಕರ ಸಂಘನ ತಕ್ಷಣ ಮುಷ್ಕರವನ್ನು ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಂಡಿತ್ತು. ಮ್ಯಾನೇಜ್ಮೆಂಟ್ ದವರು ಒಂದು ಫ್ಯಾಕ್ಟರಿ ಏನ್ ಹೇಳಿದ್ದಾರೆ, ಈಗ ಮಾಡ್ತಾ ಇರ್ತಕ್ಕಂಥ ಸ್ಟ್ರೈಕ್ ಅನ್ನ ತಕ್ಷಣ ಹಿಂತೆಗೆದುಕೊಳ್ರಿ. ಒಂದ್ ವೇಳೆ ಹಿಂತೆಗೆದುಕೊಳ್ಳಿಲ್ಲ ಅಂತಂದ್ರೆ ಫ್ಯಾಕ್ಟರಿಯನ್ನು ಮುಚ್ಚಲು ನಾವು ವಿಚಾರ ಮಾಡ್ಬೇಕಾಗ್ತದೆ, ಮುಚ್ಚಲಾಗುತ್ತದೆ ಅಂತೇಳಿ ಹೇಳ್ತಾರೆ ಸ್ಟೇಟ್ಮೆಂಟ್ ಅನ್ನು.
ಅವಾಗ ನೀವು ಊಹೆ ಏನ್ ಮಾಡ್ಬೋದು? ಒಂದೇದು, ನೋ ಅಲ್ಟರ್ನೇಟ್ ಅದರ್ ದನ್ ಕ್ಲೋಸಿಂಗ್ ಡೌನ್ ದ ಫ್ಯಾಕ್ಟರಿ ಈಸ್ ಲೆಫ್ಟ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ XYZ ಪ್ರೈವೇಟ್ ಲಿಮಿಟೆಡ್. ಅಂದ್ರೆ XYZ ಪ್ರೈವೇಟ್ ಲಿಮಿಟೆಡ್ ಆಡಳಿತ ಮಂಡಳಿಗೆ ಕಾರ್ಖಾನೆ ಮುಚ್ಚುವುದನ್ನು ಬಿಟ್ಟು ಬೇರೆ ಯಾವುದೇ ಪರ್ಯಾಯ ದಾರಿಗಳಿಲ್ಲ. ಸ್ಟೇಟ್ಮೆಂಟ್ ಹೇಳಿದ್ದು ನೋಡಿದ್ರೆ, ಒಂದ್ ವೇಳೆ ನೀವು ಸ್ಟ್ರೈಕ್ ಹಿಂತೆಗೆದುಕೊಳ್ಳದಿದ್ರೆ ನಾವು ಮುಚ್ತೀವಿ, ಇದ್ರ ಅರ್ಥ ಬೇರೆ ಅಲ್ಟರ್ನೇಟ್ ಸೊಲ್ಯೂಷನ್ ಇಲ್ಲ ಅನ್ನೋದನ್ನ ಮ್ಯಾಗಿನ್ ಸ್ಟೇಟ್ಮೆಂಟ್ ಹೇಳ್ತದೆ. ಸೊ ಹಾಗಾಗಿ ಊಹೆ ಏನ್ ಮಾಡ್ಬೋದು ನಾವು? ಇದನ್ನ ಬಿಟ್ಟು ಒಂದ್ ವೇಳೆ ನೀವು ಆಡಳಿತ ಮಂಡಳಿ ಮಾತು ಕೇಳಿ ಸ್ಟ್ರೈಕ್ ಅನ್ನು ಹಿಂತೆಗೆದುಕೊಳ್ಳದಿದ್ರೆ ನಾವು ಕಾರ್ಖಾನೆಯನ್ನು ಮುಚ್ತೀವಿ ಅಂತ ಹೇಳಿದ್ದು, ಇದು ಒಂದು ನಾವು ಊಹೆಯನ್ನ ಗೆಸ್ ಮಾಡ್ಬೋದು. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳ್ಬೋದು. ಎರಡನೇದು ಏನಾಗಿದೆ, ಸಚ್ ಥ್ರೀಟ್ಸ್ ಮೇ ಹ್ಯಾವ್ ಸಮ್ ಎಫೆಕ್ಟ್ಸ್ ಆನ್ ದ ವರ್ಕರ್ಸ್ ಯೂನಿಯನ್. ಅಂತ ಬೆದರಿಕೆ ಕಾರ್ಮಿಕ ಸಂಘದ ಮೇಲೆ ಸ್ವಲ್ಪ ಪರಿಣಾಮವನ್ನ ಬೀರ್ಬಹುದು ಅಂತ ನಾವು ಇದನ್ನ ಗೆಸ್ ಮಾಡ್ಬೋದು. ಸೊ ಹಂಗಾಗಿ ಕರೆಕ್ಟ್ ಆಯ್ಕೆ ಯಾವುದು ಇಲ್ಲಿ ಅಂತಂದ್ರೆ ನೋಡ್ರಿ, ಆನ್ಸರ್ ನೋಡ್ರಿ, ಊಹೆಗಳು ಏನ್ ಮಾಡ್ಬೋದು ಇಲ್ಲಿ? ಒಂದೇ ಊಹೆಯನ್ನು ಹೇಳ್ಬೋದು. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರಿಂದ ಸಹಜವಾಗಿ ಕಾರ್ಮಿಕರ ಸಂಘವು ಏನ್ ಮಾಡ್ತದ, ಸ್ವಲ್ಪ ಮನಸ್ಸನ್ನ ಬದಲಾಯಿಸಬಹುದು, ಅದರ ಮೇಲೆ ಸ್ವಲ್ಪ ಪರಿಣಾಮ ಬೀರ್ಬಹುದು. ಸೊ ಹಾಗಾಗಿ ಬೋತ್ 1 and 2 ಆರ್ ಇಂಪ್ಲಿಸಿಟ್. ಅಂದ್ರೆ ಆಪ್ಷನ್ ಯಾವ್ದಿದೆ ಇಲ್ಲಿ? ಬೋತ್ 1 and 2 ಹೇಳ್ತಕ್ಕಂಥದ್ದು ಯಾವ್ದಿದೆ? ಆಪ್ಷನ್ ಇ ಇದೆ. ಸೊ ಅದಕ್ಕೆ ಎರಡೂ ಒಂದು ಊಹೆಗಳು ಇಲ್ಲಿ ಸಾಧ್ಯತೆ ಇದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡೋಣ ಇನ್ನೊಂದು ಕ್ವಶನ್, ಫೋರ್ತ್ ಒನ್. ವೈ ಡೋಂಟ್ ಯು ಗೋ ಟು ದ ಕೋರ್ಟ್ ಇಫ್ ದ ಎಂಪ್ಲಾಯರ್ ಡಸ್ ನಾಟ್ ಪೇ ಯು ದ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್. ನೋಡ್ರಿ ಏನಾಗಿದೆ, ವೈ ಡೋಂಟ್ ಯು ಗೋ ಟು ದ ಕೋರ್ಟ್ ಇಫ್ ದ ಎಂಪ್ಲಾಯರ್ ಡಸ್ ನಾಟ್ ಪೇ ಯು ದ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್. ಏನು ಪ್ರಾವಿಡೆಂಟ್ PF ಫಂಡ್ ಇರ್ತದೆ, ಅದನ್ನ ಉದ್ಯೋಗದಾತ ಮಾಲೀಕ ನಿಮಗೆ ಕೊಡ್ಲಿಲ್ಲ ಅಂದ್ರೆ ನೀವು ಯಾಕೆ ಕೋರ್ಟ್ಗೆ ಹೋಗಬಾರ್ದು? ಇಲ್ಲಿದೆ ನೋಡ್ರಿ, ಉದ್ಯೋಗದಾತರು ನಿಮಗೆ ಭವಿಷ್ಯ ನಿಧಿ ಹಣ ಕೊಡುಗೆಯನ್ನು ಪಾವತಿಸದಿದ್ದರೆ ನೀವು ನ್ಯಾಯಾಲಯಕ್ಕೆ ಏಕೆ ಹೋಗಬಾರ್ದು? ನ್ಯಾಯಾಲಯಕ್ಕೆ ಹೋಗ್ಬೋದಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಜಂಪ್ಷನ್ ಏನ್ ಮಾಡ್ಬೋದು ನೀವು ಇದರಿಂದ? ಕೋರ್ಟ್ ಕ್ಯಾನ್ intervene in a matter of dispute between employer and employees. ನೋಡ್ರಿ, ಕೋರ್ಟ್ಗಳು ಈ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ಮಧ್ಯದ ವಿವಾದಗಳ ಮಧ್ಯದಲ್ಲಿ ಮಧ್ಯ ಪ್ರವೇಶ ಮಾಡಬಹುದಾಗಿದೆ ಅಂತ ಗೆಸ್ ಮಾಡ್ಬೋದಾ? ಕೋರ್ಟ್ ಹೋಗ್ಬೇಕಂತ ಹೋಗ್ಬಹುದಲ್ಲ ಅಂತ ಅವ್ರು ಹೇಳ್ಯಾರಂದ್ರೆ ಕೋರ್ಟು ಈ ಕೇಸನ್ನ ಕೈಗೆತ್ಕೊಳ್ಬಹುದಲ್ಲ, ವಿಚಾರಣೆ ಮಾಡ್ಬೋದಂತ ಗೆಸ್ ಮಾಡ್ಬೋದಲ್ರಿ ನಾವು, ರೈಟ್. ಸೊ ಅದಕ್ಕಾಗಿ ಕೋರ್ಟು ಸಹ ಇಂಥ ಕೇಸ್ಗಳನ್ನ ವಿಚಾರಣೆ ಮಾಡಿ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಎರಡನೇದೇನು, ಇಟ್ ಈಸ್ ಆಬ್ಲಿಗೇಟರಿ ಫಾರ್ ದ ಎಂಪ್ಲಾಯರ್ ಟು ಪೇ ದ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಟು ದ ಎಂಪ್ಲಾಯೀಸ್. ಉದ್ಯೋಗಗಳಿಗೆ ಭವಿಷ್ಯ ನಿಧಿ ಕೊಡುಗೆಯನ್ನು ಪಾವತಿಸುವುದು ಉದ್ಯೋಗದಾತರಿಗೆ ಕಡ್ಡಾಯವಾಗಿರುತ್ತದೆ. ಕಡ್ಡಾಯ ಐತಿ. ಒಂದ್ ವೇಳೆ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗ್ಬೇಕಿದ್ರ ಅರ್ಥ ಏನು? ಕೊಡ್ಬೇಕಾಗ್ಯದ, ಕೊಟ್ಟಿಲ್ಲ, ಅವ್ರು ತಪ್ಪು ಮಾಡ್ಯಾರ, ಅದಕ್ಕಾಗಿ ನ್ಯಾಯ ಕೇಳ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಕೋರ್ಟ್ಗೆ ಹೋಗ್ಬೇಕು. ಸೊ ಅದಕ್ಕಾಗಿ ಬೋತ್ 1 and 2 ಆರ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ಬೋತ್ 1 and 2 ಆರ್ ಇಂಪ್ಲಿಸಿಟ್. ಆಪ್ಷನ್ ಯಾವ್ದಿದೆ? ಆಪ್ಷನ್ ಇ ರೈಟ್ ಆನ್ಸರ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ನೋಡ್ರಿ, ಜಾಯಿನ್ ಅವರ್ ಯೋಗ ಇನ್ಸ್ಟಿಟ್ಯೂಟ್ ಟು ಕೀಪ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ ಫಿಟ್. ಅಡ್ವರ್ಟೈಸ್ಮೆಂಟ್, ಒಂದು ಜಾಹೀರಾತು ಏನ್ ಬಂದಿದೆ? ನೀವು ಕಂಪ್ಲೀಟ್ ಫಿಟ್ ಆಗಿರ್ಬೇಕು ಅಂದ್ರೆ ನಮ್ಮ ಯೋಗ ಸಂಸ್ಥೆಯಲ್ಲಿ ತಾವು ಸೇರ್ಕೊಳ್ಬಹುದು. ಅಜಂಪ್ಷನ್ ಏನಾಗಿದೆ? ಊಹೆ ಏನಾಗಿದೆ? ಫಸ್ಟ್ ಒನ್, ಪೀಪಲ್ ಮೇ ಪ್ರಿಫೇರ್ ಎಕ್ಸಸೈಸ್ ಟು ಮೆಡಿಕೇಶನ್. ನೋಡ್ರಿ, ಅಂದ್ರೆ ಔಷಧಿಗಿಂತ ಜನರು ಔಷಧಿಗಿಂತ ವ್ಯಾಯಾಮವನ್ನು ಇಷ್ಟಪಡಬಹುದು. ಎರಡನೇದೇನಾಗಿದೆ? ದೇರ್ ಈಸ್ ಅನ್ ಅವೇರ್ನೆಸ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅಬೌಟ್ ಯೋಗ ಎಕ್ಸಸೈಸ್ ಅಮಾಂಗ್ ಪೀಪಲ್. ನೋಡ್ರಿ, ಜನರಲ್ಲಿ ಯೋಗ ವ್ಯಾಯಾಮಗಳ ಬಗ್ಗೆ ಹೆಚ್ಚಿನ ಅರಿವು ಇದೆ. ನೋಡ್ರಿ, ಈ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಂತಂದ್ರೆ ಯೋಗದ ಬಗ್ಗೆ ಜನರಿಗೆ ಆಲ್ರೆಡಿ ನಾಲೆಜ್ ಅದ, ಯೋಗದ ಮಹತ್ವ ಗೊತ್ತದ, ಅದರಿಂದ ಸಹಜವಾಗಿ ಜನ ಅದನ್ನ ಗೊತ್ತಿರ್ತಕ್ಕಂಥವ್ರು ನಮ್ಮ ಯೋಗ ಒಂದು ಸಂಸ್ಥೆಗೆ ಅಟ್ರಾಕ್ಟ್ ಆಗ್ತಾರೆ ಅನ್ನೋದು ಇದರ ಒಂದು ಊಹೆ. ಅದಕ್ಕೆ ಜನರಲ್ಲಿ ಯೋಗದ ಬಗ್ಗೆ ಹೆಚ್ಚಿನ ಅರಿವು ಐತಿ ಅನ್ನೋದನ್ನ ನಾವು ಗೆಸ್ ಮಾಡ್ಬೋದು. ಒಂದೇದೇನಾಗಿದೆ? ಜನರು ಔಷಧಿಗಿಂತ ವ್ಯಾಯಾಮವನ್ನು ಇಷ್ಟಪಡ್ತಾರೆ ಅಂತ ಹೇಳಕ್ ಆಗುದಿಲ್ಲ. ಕೆಲವರು ಔಷಧ ಇಷ್ಟಪಡ್ಬೋದು, ಕೆಲವರು ವ್ಯಾಯಾಮ ಇಷ್ಟಪಡ್ಬೋದು. ಆದ್ರೆ ಜನರ ಮನೋಭಾವ ಯಾವ ತರ ಐತಿ ಅಂತೇಳಿ ಈ ಸ್ಟೇಟ್ಮೆಂಟ್ ಮೇಲೆ ಹೇಳಕ್ ಆಗೋದಿಲ್ಲ. ಈ ಸ್ಟೇಟ್ಮೆಂಟ್ ನೋಡಿದ್ರೆ ಏನ್ ಹೇಳ್ತಾ ಅಂದ್ರೆ ಯೋಗ ಇನ್ಸ್ಟಿಟ್ಯೂಟ್ ನಿಮ್ಮ ಫಿಟ್ ಆಗ್ಬೇಕು ಅಂದ್ರೆ ನಮ್ಮ ಒಂದು ಯೋಗ ಸಂಸ್ಥೆ ಸೇರಿ ಅಂತ ಹೇಳ್ಯಾರ. ಅರ್ಥ ಏನು? ಯೋಗದ ಬಗ್ಗೆ ಜನರಿಗೆ ಬಹಳ ಅರಿವದ, ಅವಶ್ಯಕತೆ ಇದ್ದವ್ರು ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ನಮ್ಮನ್ನು ಜಾಯಿನ್ ಆಗ್ತಾರೆ ಅಂತಕ್ಕಂಥದ್ದು ಗೆಸ್ ಮಾಡ್ಬೋದು. ಅದಕ್ಕೆ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಯಾವ್ದಿಲ್ಲಿ?
ಜನರಲ್ಲಿ ಯೋಗ ವ್ಯಾಯಾಮಗಳ ಬಗ್ಗೆ ಹೆಚ್ಚಿನ ಅರಿವು ಇದೆ ಅಂತ ಹೇಳ್ಬೋದು. ಓನ್ಲಿ 2 ಈಸ್ ಇಂಪ್ಲಿಸಿಟ್. ಯಾವುದು? ಕೇವಲ 2 ಹೇಳ್ತಕ್ಕಂಥ ಆಪ್ಷನ್ ಯಾವ್ದಿದೆ? ಆಪ್ಷನ್ ಬಿ ನಮ್ದು ರೈಟ್ ಆನ್ಸರ್ ಇದೆ ಅಂತ ಹೇಳ್ಬೋದು. ಸರಿನಾ ಇದು? ಓಕೆ. ನೆಕ್ಸ್ಟ್ ನೋಡೋದಾದ್ರೆ, ಇಫ್ ಯು ವಾಂಟ್ ಟು ಗೆಟ್ ಎ ಜಾಬ್ ಯು ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ಸ್. ನೋಡ್ರಿ, ನೀವೊಂದು ಜಾಬ್ ಉತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನ ಪಡೆಯಬೇಕಾದ್ರೆ ಕನಿಷ್ಠ ಮಟ್ಟದ ಕಂಪ್ಯೂಟರ್ ಜ್ಞಾನವನ್ನ ನೀವು ಹೊಂದಿರಬೇಕು ಅನ್ನೋದು ಸ್ಟೇಟ್ಮೆಂಟ್ ಇದೆ. ಗುಡ್ ಜಾಬ್ ನಿಮ್ಗೆ ಬೇಕಂದ್ರೆ ಅಟ್ ಲೀಸ್ಟ್ ಮಿನಿಮಮ್ ಕಂಪ್ಯೂಟರ್ ನಾಲೆಜ್ ನಿಮ್ಗೆ ಬೇಕೇ ಬೇಕು. ಇದೊಂದು ಸ್ಟೇಟ್ಮೆಂಟ್ ಇದೆ. ಸೆಕೆಂಡ್, ಇದು ಸ್ಟೇಟ್ಮೆಂಟ್ ಸತ್ಯ ಅಂತ ತಿಳ್ಕೊಂಡೆ ನೀವು ಆನ್ಸರ್ ಊಹೆಯನ್ನ ಮಾಡಬೇಕು. ನೋಡಿ, ಕನಿಷ್ಠ ಗುಡ್ ಜಾಬ್ ಇರಬೇಕು ಅಂದ್ರೆ ಕಂಪ್ಯೂಟರ್ ನಾಲೆಜ್ ಬೇಸಿಕ್ ಬೇಕೇ ಬೇಕಿದ್ರ ಅರ್ಥ ಏನು? ಊಹೆ ಏನ್ ಮಾಡ್ಬೋದು? ಆಲ್ ಗುಡ್ ಜಾಬ್ ಇನ್ವಾಲ್ವ್ ಯೂಸ್ ಆಫ್ ಕಂಪ್ಯೂಟರ್ಸ್. ಎಲ್ಲಾ ಉತ್ತಮ ಉದ್ಯೋಗಗಳು ಕಂಪ್ಯೂಟರ್ ಒಂದು ನಾಲೆಜ್ ಅನ್ನ ಒಳಗೊಂಡಿವೆ ಅಂತ ನಾವು ಇದರಿಂದ ಹೇಳುವಂತ ಸಾಧ್ಯತೆ ಇದೆ. ಸೆಕೆಂಡ್ ಒನ್ ಏನಾಗಿದೆ? ಕಂಪ್ಯೂಟರ್ ನಾಲೆಜ್ ಹ್ಯಾಸ್ ಬೀನ್ ಮೇಡ್ ಅನ್ ಎಸೆನ್ಸಿಯಲ್ ಕ್ರೈಟೇರಿಯನ್ ಬೈ ಮೋಸ್ಟ್ ಆಫ್ ದ ಕಂಪನೀಸ್ ನವ್ ಎ ಡೇಸ್. ಇವತ್ತಿನ ಬಹಳಷ್ಟು ಕಂಪನಿಗಳಲ್ಲಿ ಕಂಪ್ಯೂಟರ್ ನಾಲೆಜ್ ಒಂದು ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಮಾನದಂಡವಾಗಿದೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಆದ್ರೆ ಇಲ್ಲಿ ಯಾವ ಊಹೆ ನೀವು ಗೆಸ್ ಮಾಡ್ಬೋದು? ಇಲ್ಲಿ ಗುಡ್ ಜಾಬ್ ನಿಮಗೆ ಬೇಕು ಅಂತಂದ್ರೆ ಮಿನಿಮಮ್ ಕಂಪ್ಯೂಟರ್ ನಾಲೆಜ್ ಆದ್ರೂ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆದ್ರೂ ಇರಬೇಕು ಅಂತ ಹೇಳ್ಯಾರ. ಇಲ್ಲಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರ್ಬೇಕಿದ್ರ ಅರ್ಥ ಏನು? ಎಲ್ಲಾ ಉತ್ತಮ ಉದ್ಯೋಗಗಳು ಕಂಪ್ಯೂಟರ್ ಬಳಕೆಯನ್ನ ಒಳಗೊಂಡಿವೆ. ಅಟ್ಲೀಸ್ಟ್ ನಾಲೆಜ್ ಆದ್ರೂ ನಿಮ್ಗೆ ಇರಲೇಬೇಕಾಗ್ತದೆ. ಇದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಊಹೆ ಅಂತ ನಾವು ಇದನ್ನ ಗೆಸ್ ಮಾಡ್ತೀವಿ. ಅದಕ್ಕಾಗಿ ನಿಮ್ಮ ಆನ್ಸರ್ ಯಾವ್ದು ಅಂತಂದ್ರ ಆಪ್ಷನ್ ಎ, ಓನ್ಲಿ 1 ಈಸ್ ಇಂಪ್ಲಿಸಿಟ್ ಅಂತ ನಾವು ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದ್ರೆ, ಎ ಫಾರಿನ್ ಫಿಲ್ಮ್ ಪ್ರೊಡ್ಯೂಸರ್, ನೋಡ್ರಿ, ಎ ಫಾರಿನ್ ಫಿಲ್ಮ್ ಪ್ರೊಡ್ಯೂಸರ್ rendered his apology before Indian society for misinterpreting a part of India epic. Note, a foreign film producer rendered his apology before Indian society for misinterpreting a part of India epic. Note, ಭಾರತೀಯ ಮಹಾಕಾವ್ಯದ ಒಂದು ಭಾಗವನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕಾಗಿ ವಿದೇಶಿ ಚಲನಚಿತ್ರ ನಿರ್ಮಾಪಕರೊಬ್ಬರು ಭಾರತೀಯ ಸಮಾಜದ ಮುಂದೆ ಕ್ಷಮೆ ಯಾಚಿಸಿದರು. ನಮ್ಮ ಒಂದು ವೇದ ಉಪನಿಷತ್ತುಗಳು ಇರ್ತಾವ, ಅದ್ರ ಬಗ್ಗೆ ತಪ್ಪು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ವಿದೇಶಿ ನಿರ್ಮಾಪಕರು ಅವ್ರಿಗೆ ಗೊತ್ತಾಗ್ಲಾರ್ದೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಕ್ಷಮೆ ಯಾಚಿಸಿದ್ದಾರೆ. ಈ ಕಮಲ್ ಹಾಸನ್ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಹೇಳಾನ. ಸೊ ಅದಕ್ಕೆ ಗೊತ್ತಿಲ್ಲಾರ್ದೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿದ್ದಾಗ ಸಹಜವಾಗಿ ನಾವು ಕ್ಷಮೆ ಯಾಚಿಸ್ಬೇಕಾಗ್ತದೆ. ಹೀಗೆ ಇವ್ರಿಗೆ ಕ್ಷಮೆ ಯಾಚಿಸ್ಯಾರ. ಇದು ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದ? ಊಹೆ, ಇಂಡಿಯನ್ are very sensitive to the misinterpretation of their epic. ಸಹಜವಾಗಿ ಭಾರತೀಯರು ತಮ್ಮ ಮಹಾಕಾವ್ಯದ ಬಗ್ಗೆ ತಪ್ಪು ವ್ಯಾಖ್ಯಾನವನ್ನ ಯಾರಾದ್ರೂ ಮಾಡಿದ್ರು ಅಂದ್ರೆ ಬಹಳ ಸೂಕ್ಷ್ಮವಾಗಿರ್ತಾರೆ. ಏನಾದ್ರೂ ಒಂದು ತಮ್ಮ ಒಂದು ಮಹಾಕಾವ್ಯದ ಬಗ್ಗೆ, ಭಗವದ್ಗೀತೆ ಬಗ್ಗೆ ತಪ್ಪು ಸ್ಟೇಟ್ಮೆಂಟ್ ಯಾರಾದ್ರೂ ಕೊಟ್ರು ಅಂತಂದ್ರೆ ಸಹಜವಾಗಿ ಜನರ ಮನಸ್ಸಿಗೆ ನೋವಾಗ್ತಾ ಇದೆ. ಇದು ಸಹಜ. ಇದು ಒಂದು ಊಹೆಯನ್ನ, ಯಾಕಂದ್ರೆ ಜನರು ಸೂಕ್ಷ್ಮವಾಗಿದ್ರಿಂದನೇ ಜನರ ಮನಸ್ಸಿಗೆ ಹರ್ಟ್ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ಅಪಾಲಜಿಯನ್ನ, ಕ್ಷಮೆಯನ್ನ ಇವರು ಡೈರೆಕ್ಟರ್ ಕೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಊಹೆ ಆಗಿದೆ ಅಂತ ಹೇಳ್ಬೋದು. ಮಹಾಕಾವ್ಯದಿಂದ ತಪ್ಪು ಅರ್ಥವನ್ನು ಪಡೆಯುವ ಸಾಧ್ಯತೆ ಇದೆ. ನೋಡ್ರಿ, ಇಂಥ ಮಹಾಕಾವ್ಯಗಳು ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ, ಬಹಳಷ್ಟು ಇನ್ಡೆಪ್ತ್ ಆಗಿರ್ತಕ್ಕಂಥ ನಾಲೆಜ್ ಇರ್ತಕ್ಕಂಥವ್ರು ವಿಶ್ಲೇಷಣೆ ಮಾಡ್ತಕ್ಕಂಥ ವಿಷಯದಾಗಿರೋದ್ರಿಂದ ಈ ತಪ್ಪು ಅರ್ಥವನ್ನ ಮಾಡಿಕೊಳ್ಳುವಂತ ಸಾಧ್ಯತೆನೂ ಇದರಲ್ಲಿ ಇರ್ತದೆ. ಹಿಂಗಾಗಿ ಬೈ ಮಿಸ್ಟೇಕ್ ಅವ್ರು ಏನ್ ಮಾಡಿದ್ದಾರೆ, ರಾಂಗ್ ಇಂಟರ್ಪ್ರಿಟೇಷನ್ ಅನ್ನ ಮಾಡಿರೋದ್ರಿಂದ ಸಹಜವಾಗಿ ಅದು ಅರಿವಾಗಿ ಅವ್ರು ಏನ್ ಮಾಡಿದ್ದಾರೆ, ಕ್ಷಮೆ ಕೋರಿದ್ದಾರೆ. ಎರಡನೇದ್ದು ಇಲ್ಲಿ ಊಹೆ ಏನಾಗ್ತದೆ, ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆ ಇದೆ. ಸೊ ಆನ್ಸರ್ ಬೋತ್ 1 and 2 ಆರ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸಹಜವಾಗಿ ಭಾರತೀಯರಿಗೆ ಇದರಿಂದ ನೋವಾಗಿದೆ. ಸೊ ಇದನ್ನು ನೋವಾಗ್ತದೆ. ಹಾಗಾಗಿ ಜನ ಭಾರತೀಯರು ಸೂಕ್ಷ್ಮವಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಬೋತ್ 1 and 2 ಆರ್ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ನಾವು ಇನ್ನೊಂದು ನೋಡೋದಾದ್ರೆ, ಅಶ್ವಿನ್ಸ್ ಮದರ್ ಇನ್ಸ್ಟ್ರಕ್ಟೆಡ್ ಹಿಮ್ ಟು ರಿಟರ್ನ್ ಹೋಮ್ ಬೈ ಟ್ರೈನ್ ಇಫ್ ಇಟ್ ರೈನ್ಸ್ ಹೆವಿ. ನೋಡಿ, ಭಾರಿ ಮಳೆ ಬರಾಕತ್ತು ಅಂತಂದ್ರೆ ನೀನು ಟ್ರೈನಿಗೆ ಬರ್ಬೇಕು ಅಂತ ಅಶ್ವಿನ್ ಮದರ್ ಏನ್ ಮಾಡಿದ್ದಾರೆ, ಅವನಿಗೆ ಗೈಡ್ ಮಾಡಿದ್ದಾರೆ. ಭಾರಿ ಮಳೆ ಆದ್ರೆ ಅಶ್ವಿನ್ ತಾಯಿ ಅವನಿಗೆ ರೈಲ್ನಲ್ಲಿ ಮನೆಗೆ ಹಿಂತಿರುಗಲು ಸೂಚಿಸಿದರು. ರೈಲ್ನಲ್ಲಿ ಬರ್ಬೇಕು ಅಂತ ಹೇಳಿ ಮಳೆ ಬಾಳ ಆಯ್ತು ಅಂತಂದ್ರೆ ಊಹೆಗಳೇನಪ್ಪಾ? ಭಾರಿ ಮಳೆ ಆದ್ರೆ ಸ್ಪಿನ್ಗೆ ಸ್ವತಃ ನಿರ್ಧರಿಸಲು ಸಾಧ್ಯವಾಗಿರಬಹುದು. ನೋಡ್ರಿ, ಸ್ವಿನ್ ಮೇ ನಾಟ್ ಬಿ ಏಬಲ್ ಟು ಡಿಸೈಡ್
ಹಿಮ್ಸೆಲ್ಫ್ ಇಫ್ ಇಟ್ ರೇನ್ಸ್ ಹೆವಿ. ಮಳಿ ಬಹಳ ಬಂತು ಅಂತಂದ್ರೆ ಹೆಂಗ್ ಬರ್ಬೇಕು ಅನ್ನೋದು ಶಿವನಿಗೆ ತಿಳಿಯುವುದಿಲ್ಲ, ಅದ್ರ ಸಂಬಂಧ ಅವ್ರ ತಾಯಿ ಹೇಳ್ಯಾರೋ ಅಥವಾ ಒಂದು ಕಾಳಜಿಯಿಂದ ತಾಯಿ ಹೇಳಿದಾರೋ ನೀವು ಗೆಸ್ ಮಾಡ್ಬೋದು. ಬೇರೆ ಅಲ್ಟರ್ನೇಟ್ ಸೊಲ್ಯೂಷನ್ಸ್ ಇರ್ತಾವು, ಆದ್ರೆ ಇವ ಬೇರೆ ಮಾರ್ಗದಿಂದ ಬರ್ಬೋದು, ಹಂಗ ಬೇಡ ಅದಕ್ಕೆ ಟ್ರೈನ್ ಇಂದ ಬರ್ರಿ ಅಂತೇಳಿ ಅವ್ರ ಮದರ್ ಹೇಳಿದಾರೆ. ಇದ್ರ ಅರ್ಥ ಏನು? ಕಾಳಜಿಯಿಂದ ಹೇಳಿದಾರೆ ವಿನ ಶಿವನಿಗೆ ಅದು ತಿಳಿದಿಲ್ಲ ಅಂತೇಳಿ ಅವ್ರು ಹೇಳಿಲ್ಲ. ರೈಟ್ರಿ? ಸೊ ದ ಟ್ರೈನ್ಸ್ ಮೇ ಪ್ಲೇ ಇವನ್ ಇಫ್ ಇಟ್ ರೇನ್ಸ್ ಹೆವಿಲಿ. ನೋಡ್ರಿ, ಅಂದ್ರೆ ಭಾರಿ ಮಳೆ ಆದ್ರೂ ಸಹ ಟ್ರೈನ್ಗಳು ಚಾಲು ಇರ್ತಾವು ಅಂತ ಅರ್ಥ. ಅಂದ್ರೆ ಮದರ್ ಹೇಳಿದಾರೆ, ಏನ್ ಹೇಳಿದಾರೆ, ಬಹಳ ಮಳೆ ಆದ್ರೆ ನೀನು ಬೇರೆ ಒಂದು ಪರ್ಯಾಯ ಸೊಲ್ಯೂಷನ್ ಬಿಟ್ಟು, ಸೋರ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಬಿಟ್ಟು ಟ್ರೈನ್ಗೆ ಬಾ ಅಂತ ಅವ್ರು ಹೇಳ್ಯಾರ. ಅದ್ರ ಅರ್ಥ ಏನು? ಭಾರಿ ಮಳೆ ಆದ್ರೂ ಟ್ರೈನ್ಗಳು ಚಾಲು ಇರ್ತಾವು ಅಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ ಬಿ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ಓನ್ಲಿ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಅಪ್ಲಿಕೇಬಲ್ ಆಗ್ತದೆ ವಿನ ಇವನಿಗೆ ತಿಳಿದಿಲ್ಲ ಅಂತ ಹೇಳೋದು ಸರಿಯಾದ ಊಹೆ ಅಲ್ಲ. ಸೊ ಆಪ್ಷನ್ ಬಿ ನಿಮ್ದು ರೈಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ, 9th ಕ್ವಶನ್ ಏನಿದೆ, ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಸ್ಟಾರ್ಟ್ ಟ್ರ್ಯಾಕ್ ಸೆಕೆಂಡ್ ಡೈಲಾಗ್ ವಿತ್ ಇಟ್ಸ್ ನೇಬರ್ ಟು ರೆಡ್ಯೂಸ್ ಟೆನ್ಷನ್ ಇನ್ ದ ಏರಿಯಾ. ನೋಡ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ ಭಾರತ ದೇಶ ತನ್ನ ನೆರೆ ದೇಶಗಳೊಂದಿಗೆ ಇರ್ತಕ್ಕಂತ ಒಂದು ವಿವಾದವನ್ನ ಬಗೆಹರಿಸಿಕೊಳ್ಳಿಕ್ಕೆ ಒಂದು ದ್ವಿಪಕ್ಷೀಯ ಮಾತುಕತೆ ಸೆಕೆಂಡ್ ಡೈಲಾಗ್ ಅನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಏನು ಅಜಂಪ್ಷನ್ ಮಾಡ್ಬೋದು ನೀವು ಇಲ್ಲಿ? ದ ನೇಬರಿಂಗ್ ಕಂಟ್ರಿ ಮೇ ಅಗ್ರಿ ಟು ಪಾರ್ಟಿಸಿಪೇಟ್ ಇನ್ ದ ಟ್ರ್ಯಾಕ್ 2 ಡೈಲಾಗ್. ನೋಡ್ರಿ, ಭಾರತ ಸರ್ಕಾರ ದ್ವಿಪಕ್ಷೀಯ ಮಾತುಕತೆ ಮಾಡಲು ನಿರ್ಧರಿಸಿದೆ. ಇದರ ಅರ್ಥ ಏನು? ನೇಬರಿಂಗ್ ಕಂಟ್ರಿನೂ ಸಹ ಅದಕ್ಕೆ ರೆಡಿ ಇದೆ ಅಂತ ಅರ್ಥ. ಎರಡು ದೇಶಗಳು ರೆಡಿ ಇದ್ದಾಗ ಮಾತ್ರ ಒಂದು ಯಾವುದೋ ಒಂದು ಟೆನ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ದ್ವಿಪಕ್ಷೀಯ ಮಾತುಕತೆ ಬೇಕಾಗ್ತದೆ. ಈಗ ಭಾರತ ಪಾಕಿಸ್ತಾನ ಯಾವುದೇ ದ್ವಿಪಕ್ಷೀಯ ಮಾತುಕತೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಎರಡು ದೇಶಗಳ ಮಧ್ಯೆ ಕೆಲವೊಂದು ಮನಸ್ತಾಪಗಳದಾವ. ಅದೇ ಭಾರತ ಚೀನಾ ನಡುವೆ ಏನಾದ್ರೂ ವಿವಾದಗಳು ನಡೆದಾಗ ನಾವು ದ್ವಿಪಕ್ಷೀಯ ಮಾತುಕತೆಯನ್ನ ಮಾಡ್ತೀವಿ. ಸೊ ಹಂಗಾಗಿ ಎರಡು ದೇಶಗಳು ರೆಡಿ ಇರಬೇಕು. ನೆಕ್ಸ್ಟ್, ದ ಪೀಪಲ್ ಇನ್ವಾಲ್ವ್ಡ್ ಇನ್ ದ ಟ್ರ್ಯಾಕ್ 2 ಡೈಲಾಗ್ ಮೇ ಬಿ ಏಬಲ್ ಟು ಪರ್ಸ್ಯೂ ದ ರೆಸ್ಪೆಕ್ಟಿವ್ ಗವರ್ಮೆಂಟ್ಸ್. ಅಂದ್ರೆ ಈ ಒಂದು ದ್ವಿಪಕ್ಷೀಯ ಸಂವಾದದಲ್ಲಿ ಭಾಗಿಯಾಗಿರುವ ಜನರು ತಮ್ಮ ಸರ್ಕಾರಗಳನ್ನು ಮನವೊಲಿಸಲು ಸಾಧ್ಯವಾಗಬಹುದು. ಅಂದ್ರೆ ಯಾರು ಇಂಥ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಕ್ಸ್ಪರ್ಟ್ಗಳು ಇರ್ತಾರೆ, ತಮ್ಮ ಸರ್ಕಾರದ ಒಂದು ರಿಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಭಾಗವಹಿಸ್ತಾರೆ ಅಂತಂದ್ರೆ ಅವರು ಅಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳನ್ನ ಕುರಿತು ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ಳುವುದರ ಕುರಿತು ಸರ್ಕಾರಕ್ಕೆ ಮನವೊಲಿಸುವಂತ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ, ಓನ್ಲಿ ಆಪ್ಷನ್ ಬಿ ಇಂಪ್ಲಿಸಿಟ್ ಅಂತ ಹೇಳ್ಬೋದು. ಓನ್ಲಿ ಅಜಂಪ್ಷನ್ 2 ಇಂಪ್ಲಿಸಿಟ್ ಅಂದ್ರೆ ಕೇವಲ ಎರಡನೇ ಊಹೆ ಮಾತ್ರ ಇಲ್ಲಿ ಏನಾಗ್ತದೆ, ಫಾಲೋ ಆಗ್ತದೆ. ಇದಕ್ಕೆ ಆಪ್ಷನ್ ನಾವು ಯಾವ್ದು ಹೇಳ್ಬೋದು? ಆಪ್ಷನ್ ಬಿ ರೈಟ್ ಆನ್ಸರ್. ರೈಟ್ರಿ? ಈ ತರದ ಒಂದು ಟಾಪಿಕ್ ಗಳನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಬಹಳಷ್ಟು ಮಂದಿಗೆ ಈ ಒಂದು ಟಾಪಿಕ್ ಅನ್ನು ನಿಮಗೆ ಕನ್ನಡ ಮೀಡಿಯಂದಲ್ಲಿ ಯಾರು ಹೇಳೋದಲ್ಲ. ಸೊ ಇಲ್ಲಿ ನಾವು ಇದನ್ನ ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೆ ಇದ್ರ ಮೇಲೆ ಹೆಚ್ಚಿನ ಕ್ವಶನ್ಗಳನ್ನ ನೀವು ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ನಮ್ಮ ಕ್ರಿಯೇಟಿವ್ ಮೆಂಟಾಲಿಟಿ ಪುಸ್ತಕವನ್ನು ಯೂಸ್ ಮಾಡ್ರಿ, ಅಥವಾ ನಮ್ಮ ಒಂದು ಆಪ್ ಅಲ್ಲಿ ಇವೇನ್ ಟಾಪಿಕ್ ಗಳನ್ನ ಕೋರ್ಸ್ ಅನ್ನು ಕೊಟ್ಟಿದೀವಿ ಅದ್ರ ಕೆಳಗೆ PDF ಅನ್ನು ಹಾಕಿರ್ತೀವಿ. ಆ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು, ನೀವು ಅದನ್ನ ಪ್ರಿಂಟ್ ತಗೋಬಹುದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಸುಮಾರು ಪ್ರತಿ ಟಾಪಿಕ್ ಮೇಲೆ 25 to 30 ಕ್ವಶನ್ಸ್ ಅನ್ನು ಹಾಕಿರ್ತೀವಿ. ನೀವು ಇವುಗಳನ್ನು ಸಾಲ್ವ್ ಮಾಡಿದ್ರೆ ಇಂಥ ಯಾವುದೇ ಕ್ವಶನ್ ಗಳನ್ನು ಭವಿಷ್ಯದಲ್ಲಿ ಬರುವಂತ ಯಾವುದೇ ಎಕ್ಸಾಮ್ ದಲ್ಲಿ ಬಂದ್ರು ನೀವು ಇದನ್ನ